ಕಾಂತಾರ ಚಿತ್ರದ ನಾಯಕಿಗೆ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ. ಕಾಂತಾರದ ಕನಕವತಿಗೆ ಸೈಬರ್ ಖದೀಮರ ಕಾಟ. ಇದರಿಂದಾಗಿ ರುಕ್ಮಿಣಿ ವಸಂತ ಅವರು ಬೇಸತ್ತು ಹೋಗಿದ್ದಾರೆ. ರುಕ್ಮಿಣಿ ವಸಂತ ಹೆಸರಿನಲ್ಲಿ ಅನಾಮಿಕರು ಕರೆ ಮಾಡ್ತಿದ್ದಾರೆ. ಹಲವರಿಗೆ ಮೆಸೇಜ್ ಹೋಗ್ತಾ ಇದೆ ರುಕ್ಮಿಣಿ ವಸಂತ ಅವರ ಹೆಸರಿನಲ್ಲಿ. ಆ ಸಂಖ್ಯೆಯನ್ನ ಕೂಡ ಅವರು ಬಹಿರಂಗಪಡಿಸಿದ್ದಾರೆ. 9445893273 ಈ ಸಂಖ್ಯೆಯಿಂದ ಹಲವರಿಗೆ ಕರೆ ಹೋಗ್ತಿದೆ, ಸಂದೇಶಗಳು ಹೋಗ್ತಾ ಇದೆ. ಸೈಬರ್ ಕಳ್ಳರಿಂದ ಬೇಸತ್ತು ಇನ್ಸ್ಟಾದಲ್ಲಿ ನಟಿ ರುಕ್ಮಿಣಿ ವಸಂತ್ ಅವರು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಹಾಗಿದ್ರೆ ರುಕ್ಮಿಣಿ ವಸಂತ್ ಅವರು ಮಾಡಿರುವಂತಹ ಪೋಸ್ಟ್ ನಲ್ಲಿ ಏನಿದೆ, ಏನಂತ ಮನವಿ ಮಾಡಿಕೊಂಡಿದ್ದಾರೆ ನೋಡೋಣ. ನನ್ನ ಹೆಸರಲ್ಲಿ 9445893273 ಸಂಖ್ಯೆಯಿಂದ ಹಲವರಿಗೆ ಕರೆ ಮತ್ತು ಸಂದೇಶ ಹೋಗ್ತಾ ಇದೆ. ನನ್ನ ಹೆಸರಲ್ಲಿ 9445893273 ಸಂಖ್ಯೆಯಿಂದ ಯಾವುದೇ ಕರೆ ಅಥವಾ ಸಂದೇಶ ಬಂದ್ರೆ ಪ್ರತಿಕ್ರಿಯಿಸಬೇಡಿ. ಏನೇ ವಿಷಯವಿದ್ರೂ ನನ್ನ ಜೊತೆ ಮಾತನಾಡಿ, ನನ್ನ ತಂಡವನ್ನ ಸಂಪರ್ಕಿಸಿ. ಆದ್ರೆ 9445893273 ನಂಬರ್ನಿಂದ ಬರ್ತಾ ಇರೋ ಕರೆಗೆ ಮೋಸ ಹೋಗಬೇಡಿ. ನನ್ನ ಹೆಸರಲ್ಲಿ ಕರೆ ಸಂದೇಶ ಕಳುಹಿಸುವವರು ಸೈಬರ್ ಅಪರಾಧಿಗಳು. ಆ ಸೈಬರ್ ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ. ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು. ಇದು ರುಕ್ಮಿಣಿ ವಸಂತ್ ಅವರು ಮಾಡಿರುವಂತಹ ಪೋಸ್ಟ್. ಆ ಸಂಖ್ಯೆಯಿಂದ ಯಾರ್ಯಾರಿಗೆ ಕರೆ ಬರ್ತಾ ಇದೆಯೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಂದೇಶಗಳು ಬರ್ತಾ ಇದೆಯೋ ಆ ಸಂದೇಶಗಳಿಗೆ ಯಾವುದೇ ರೀತಿಯ ರಿಪ್ಲೈ ಮಾಡಬೇಡಿ. ಏನೇ ಇದ್ರು ನಿಮ್ಗೇನಾದರೂ ಡೌಟ್ಸ್ ಇದ್ರೆ, ನಾನೇ ಮಾಡಿದ್ದೀನಿ ಅಂತ ನಿಮ್ಗೇನಾದರೂ ಅನಿಸಿದ್ರೆ ನನ್ನನ್ನು ಸಂಪರ್ಕ ಮಾಡಿ ಅಥವಾ ನನ್ನ ಟೀಮನ್ನು ಸಂಪರ್ಕ ಮಾಡಿ ನಿಮ್ಮ ಡೌಟ್ಸ್ಗಳಿಗೆ ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳಿ ಅಂತ ಹೇಳಿ ಪೋಸ್ಟ್ ಮೂಲಕ ರುಕ್ಮಿಣಿ ವಸಂತ್ ಅವರು ತಮ್ಮ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹುಸಿ ಬಾಂಬ್ ಕೇಸ್ನಲ್ಲಿ ಟೆಕ್ಕಿ ರೆನೆ ಜೋಶಿಲ್ಡಾ ಬಂಧನ ಪ್ರಕರಣ. ಸೈಬರ್ ಕ್ರೈಂ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ವಿಚಾರಣೆಯ ವೇಳೆ ಸ್ಫೋಟಕ ಸಂಗತಿಗಳನ್ನು ಈಕೆ ಬಯಲು ಮಾಡಿದ್ದಾಳೆ. ಟೆಕ್ನಿಕಲ್ ಅಂಡ್ ಸಾಫ್ಟ್ವೇರ್ ಪರಿಣಿತೆಯಾಗಿದ್ದಂತಹ ಜೋಶಿಲ್ಡಾ ಗೂಗಲ್ನಿಂದ ಶಾಲೆ ಕಾಲೇಜು ಮೇಲ್ ಐಡಿಯನ್ನ ಸಂಗ್ರಹ ಮಾಡ್ತಾ ಇದ್ಲು. ಕಾಲೇಜ್ ಬ್ಯಾಕ್ಗ್ರೌಂಡ್ ನೋಡಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ಲು. ಪ್ರತಿಷ್ಠಿತ ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ಲು. ಬಳಿಕ ಹುಸಿ ಬಾಂಬ್ ಬೆದರಿಕೆಯನ್ನ ಇಮೇಲ್ ಮೂಲಕ ರವಾನೆ ಮಾಡ್ತಾ ಇದ್ಲು. ಸಾಕಷ್ಟು ಕಾಲೇಜುಗಳು ಮತ್ತು ಶಾಲೆಗಳು ಈಕೆಯ ಟಾರ್ಗೆಟ್ ಲಿಸ್ಟ್ನಲ್ಲಿ ಇದ್ವು. ಮೊದಲಿಗೆ ಗೂಗಲಲ್ಲಿ ಎಲ್ಲವನ್ನ ಕೂಡ ಸರ್ಚ್ ಮಾಡ್ತಾ ಇದ್ಲು. ಹೆಸರಾಂತ ಶಾಲಾ ಕಾಲೇಜುಗಳನ್ನು ಲಿಸ್ಟ್ ಮಾಡಿ ಆ ಕಾಲೇಜುಗಳಿಗೆ ಶಾಲೆಗಳಿಗೆ ಇಮೇಲ್ ಮುಖೇನವಾಗಿ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕ್ತಾ ಇದ್ಲು. ಆ ಇಮೇಲ್ ಅನ್ನ ಕೂಡ ಗೂಗಲ್ ಮೂಲಕನೇ ಆಕೆ ಕಲೆಕ್ಟ್ ಮಾಡ್ತಾ ಇದ್ಲು. ವಿಪಿಎನ್ ಬಳಸಿ ಹೊಸ ಇಮೇಲ್ ಐಡಿಯನ್ನ ಸೃಷ್ಟಿಸ್ತಾ ಇದ್ದಂತಹ ಟೆಕ್ಕಿ ಪ್ರತಿ ಬಾರಿ ಹೊಸ ಐಡಿಯನ್ನ ಕ್ರಿಯೇಟ್ ಮಾಡಿ ಬೆದರಿಕೆ ಮೇಲನ್ನ ಕಳಿಸ್ತಾ ಇದ್ಲು. ಜೊತೆಗೆ ಸೈಬರ್ ವಂಚಕರು ಬಳಸುವಂತಹ ವೆಬ್ಸೈಟ್ ಅನ್ನ ಬಳಕೆ ಮಾಡ್ತಾ ಇದ್ಲು. ಟಾರ್ ಬ್ರೌಸರ್, ಡಾರ್ಕ್ ವೆಬ್ ಮೂಲಕ ಮೇಲ್ ರವಾನೆ ಮಾಡ್ತಾ ಇದ್ಲು. ಪಕ್ಕಾ ಪ್ಲಾನ್ ಮಾಡಿ ದೇಶದ ಹಲವು ಶಾಲೆಗಳಿಗೆ ಇಮೇಲ್ ಅನ್ನ ಈಕೆ ಕಳಿಸ್ತಾ ಇದ್ಲು. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶವನ್ನ ಈಕೆ ರವಾನೆ ಮಾಡ್ತಾ ಇದ್ಲು. ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಈಕೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆಯ ಖತರ್ನಾಕ್ ಬುದ್ಧಿ ಹೇಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರೂ ಕೂಡ ಈಕೆ ಸಿಕ್ಕಿ ಬಿದ್ದಿದ್ದೇ ರೋಚಕ. ಅಹಮದಾಬಾದ್ ಖಾಕಿಗೆ ರೆನೆ ಜೋಶಿಲ್ಡಾ ಸಿಕ್ಕಿದ್ದೇ ರೋಚಕ ಕಥೆ. ಪ್ರತಿ ಬಾರಿ ನಕಲಿ ಖಾತೆಯ ಮೂಲಕ ಇಮೇಲ್ ರವಾನೆ ಮಾಡ್ತಾ ಇದ್ಲು. ಬೇರೆ ಬೇರೆ ಡಿವೈಸ್ಗಳಿಂದ ಇಮೇಲ್ ರವಾನೆ ಆಗ್ತಾ ಇತ್ತು. ಒಮ್ಮೆ ಮಾಡಿದ ಎಡವಟ್ಟಿನಿಂದ ಯುವತಿ ಬಲೆಗೆ ಬೀಳ್ತಾಳೆ. ಒಂದೇ ಡಿವೈಸ್ನಲ್ಲಿ ನಕಲಿ ಖಾತೆ ಮತ್ತು ಅಸಲಿ ಖಾತೆ ಬಳಕೆಯಾಗಿದೆ. ಒಂದೇ ಡಿವೈಸ್ನಿಂದ ಲಾಗಿನ್ ಲಾಗೌಟ್ ಆಗಿದ್ಲು. ಈ ಒಂದು ಎಡವಟ್ಟಿನಿಂದಾಗಿ ಈಕೆ ಪೊಲೀಸರಿಗೆ ಸಿಕ್ಕಾಕೊಳ್ತಾಳೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಈಕೆ ಯಾವೆಲ್ಲ ರೀತಿಯ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ಲು, ಆಕೆ ಎಷ್ಟು ಟೆಕ್ನಿಕಲಿ ಬುದ್ಧಿವಂತೆ ಆಗಿದ್ಲು ಅನ್ನೋದು ಗೊತ್ತಾಗಿದೆ. ಆಕೆ ಮಾಡಿದಂತಹ ಒಂದು ಎಡವಟ್ಟೆ ಆಕೆ ತಗ್ಲಾಕೊಳ್ಳೋ ರೀತಿಯೂ ಕೂಡ ಮಾಡಿದೆ. ಹೇಗೆ ನಡೀತು ಈಕೆಯ ಬಂಧನ ಕಾರ್ಯಾಚರಣೆ ಶಿವಪ್ರಸಾದ್? ಮಧುಶ್ರೀ, ಸಾಮಾನ್ಯವಾಗಿ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂತ ಆರೋಪಿಗಳೇನಿದ್ದಾರೆ ಅವರು ಸಾಕಷ್ಟು ನುರಿತ ಪರಿಣಿತಿಯನ್ನ ಪಡೆದಿರ್ತಾರೆ. ಅಂದ್ರೆ ಈಕೆ ಬಹುಶಃ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಕೆ ಸ್ವತಃ ಟೆಕ್ಕಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಪತ್ತೆಯಾಗದೇ ಇರತಕ್ಕಂಥ ರೀತಿಯಲ್ಲಿ ಡಾರ್ಕ್ ವೆಬ್ ಗಳನ್ನ ಮೂಲಕ ಬಳಸ್ಕೊಂಡು ಮೇಲನ್ನ ಮಾಡ್ಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡಿರ್ತಾಳೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಈಕೆ ಇದೇ ರೀತಿಯ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ದೇಶಾದ್ಯಂತ 30ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿತ ಆಗಿರ್ತಕ್ಕಂಥ ಈಕೆ ತನ್ನ ಪ್ರಿಯಕರನನ್ನ ಲಾಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆತನ ಹೆಸರಿನಲ್ಲೇ
ಮೇಲನ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಎಷ್ಟೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ರು ಕೂಡ ಯಾವುದೇ ಆರೋಪಿಗಳಾಗಿದ್ರು ಕೂಡ ಸಣ್ಣ ಕ್ಲೂ ಅನ್ನ ಬಿಟ್ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಅದೇ ರೀತಿಯ ಕ್ಲೂಗಳನ್ನ ಆಧರಿಸಿ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಚಾಣಕ್ಯ ಅಧಿಕಾರಿಗಳು ಈಕೆಯನ್ನ ಈಗಾಗಲೇ ಕೆಟ್ಟಾಗೆ ಕೆಡವಿರ್ತಕ್ಕಂಥದ್ದು. ಅಂದ್ರೆ ಸೈಬರ್ನ ಈ ರೀತಿಯ ಕ್ರೈಮ್ ಕೇಸ್ಗಳನ್ನ ಡೀಲ್ ಮಾಡೋದಕ್ಕೆ ಅಂತಾನೆ ಎಕ್ಸ್ಪರ್ಟ್ ಅಧಿಕಾರಿಗಳಿರ್ತಾರೆ. ಅವರು ಇದನ್ನ ಎಕ್ಸ್ಪರ್ಟ್ ಈಗಾಗಲೇ ಬಯಲಿಗೆ ಎಳೆದಿರ್ತಕ್ಕಂಥದ್ದು. ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಕೂಡ ಈಕೆ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಸಾಕಷ್ಟು ರೋಚಕತೆಯಿಂದ ಕೂಡಿರ್ತಕ್ಕಂಥದ್ದು. ಅಹಮದಾಬಾದ್ ಪೊಲೀಸರಿಗೆ ಮೊದಲಿಗೆ ರೆನೆ ಜುಶಿಲ್ಡಾ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಪ್ರತಿ ಬಾರಿ ನಕಲಿ ಅಕೌಂಟ್ಗಳಿಂದ ಏನು ಈಕೆ ಇಮೇಲ್ ಅನ್ನ ರವಾನೆ ಮಾಡ್ತಿದ್ಲು, ಬೇರೆ ಬೇರೆ ಡಿವೈಸ್ ಗಳನ್ನ ಬಳಕೆಯನ್ನ ಮಾಡ್ತಿದ್ಲು ಅಂತ ಹೇಳಿ. ಆದ್ರೆ ಒಮ್ಮೆ ಮಾಡಿದಂತ ಎಡವಟ್ಟಂದ್ರೆ ಲಾಗಿನ್ ಮತ್ತು ಲಾಗ್ಔಟ್ ಆಗುವಂತ ವೇಳೆಯಲ್ಲಿ ಒಂದೇ ಡಿವೈಸ್ ಅನ್ನ ಬಳಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನಕಲಿ ಅಕೌಂಟ್ ಮತ್ತು ಒರಿಜಿನಲ್ ಅಕೌಂಟ್ ನ ಲಾಗಿನ್ ಮತ್ತು ಲಾಗ್ಔಟ್ ಗಳನ್ನ ಮೊದಲಿಗೆ. ಓಕೆ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.